ಕೈರಂಕಿಳದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ನೂತನ ಶೈಕ್ಷಣಿಕ ವರ್ಷದ ಶಾಲಾರಂಭ ಮತ್ತು ವಿದ್ಯಾರ್ಥಿಗಳ ಪ್ರವೇಶೋತ್ಸವವನ್ನು ವಿಶಿಷ್ಟವಾಗಿ ಮಾತೃವಂದನಾ ಕಾರ್ಯಕ್ರಮದೊಂದಿಗೆ ಆಚರಿಸಲಾಯಿತು. ತಾಯಿಯ ಮಹತ್ವವನ್ನು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿಚಯಿಸುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾಯಂದಿರ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದರು. ಮಕ್ಕಳ ಹತ್ರ ಹೇಳಿಸಿ, ಮಾತೃದೇವೋ ಭವ. ಹಾಗೆ ಪಕ್ಕದಲ್ಲಿ ತಂದೆ ಇದ್ದಾರೆ, ತಂದೆಗೂ ನಮಸ್ಕಾರ ಮಾಡಿ ಹೇಳಿಸಿ, ಪಿತೃದೇವೋ ಭವ. ಒಂದು 2 ಹೂವನ್ನ ನಿಮ್ಮ ಪಾದದ ಮೇಲೆ ಇಡ್ಲಿಕ್ಕೆ ಮಕ್ಕಳಿಗೆ ಹೇಳಿ. ಪ್ರಾತರ್ಪಜಾಮಿ ಲಲಿತ ಭುಜಕಲ್ಪವಲ್ಲಿ ಉಮೇಶು ಸುರ್ಣೀರ್ದದಾನ ಆರತಿಯೇ ತೀರೇ ಆನಂದ ಪರಮಾನಂದ ಆನಂದಮಯಗಿ ಚಿನ್ಮಯಗಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಚಾಲಕರಾದ ಟಿ.ಜಿ. ರಾಜಾರಾಮ್ ಭಟ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಇವರು, ವಿದ್ಯಾರ್ಥಿಗಳನ್ನು ಕೇವಲ ಅಂಕ ಮತ್ತು ಪಾಠಕ್ಕೆ ಸೀಮಿತಗೊಳಿಸದೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಶಿಕ್ಷಣದ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಕಾರ್ಯದಲ್ಲಿ ಸಂಸ್ಥೆ ತೊಡಗಿಸಿಕೊಂಡಿವೆ ಅಂತ ಹೇಳಿದರು. ಎಲ್ಲ ಶಾಲೆಗಳಂತ ಅಲ್ಲದ ನಮ್ಮ ಶಾಲೆ. ಈ ಶಾಲೆ ಆರಂಭ ಮಾಡುವಾಗಲೇ ನಮಗೊಂದು ಕನಸಿತ್ತು. ಕೈಯಲ್ಲಿ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಹಳ್ಳಿಯ ತಂದೆ ತಾಯಿಗೆ ಅವರ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಿಸೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆರಂಭ ಮಾಡಿದ್ದೇವೆ. ಭಾರತ ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಿಂದ ಕಡಿಮೆ ಶುಲ್ಕದಲ್ಲಿ ಪಾಠ ಮಾಡುವ ಶಾಲೆಗಳು ಇಡೀ ಭಾರತ ದೇಶದಲ್ಲಿಲ್ಲ. ನಿಮ್ಮ ಮಗುವನ್ನು ಯಾವುದಾದ್ರೂ ಸಹಪಾಠ್ಯ ಚಟುವಟಿಕೆಗಳಿಗೆ ಸೇರಿಸುವ ಕೆಲಸ ಮಾಡಬೇಕು. ಯಾವುದಕ್ಕೂ ಆಗ್ಬೋದು. ಆ ಮಗುಗೆ ಯಾವ ತರಬೇತಿಯಲ್ಲಿ ಆಸಕ್ತಿ ಇದೆಯಾ ಅಥವಾ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯಾ ಆ ತರಗತಿಗೆ ಸೇರಿಸುವ ಕೆಲಸ ನೀವು ಮಾಡಬೇಕು. ಬುಧವಾರ ದಿವಸ ಆ ಸಹಪಾಠ್ಯ ಚಟುವಟಿಕೆ ತರಗತಿ ನಡೀತದೆ. ಪಾಠಗಳಿಗೇನು ತೊಂದರೆ ಆಗೋದಿಲ್ಲ. ಯಾರು ಹೇಳ್ತಾ ಇದ್ದಾರಂತೆ, ಅವಳು ಯಾವ ಪಾಠ ಮಲ್ಪುನೆ ಕಾರ್ಯಕ್ರಮ ಅವಳು ಆವೊಂದುಂಡು ಅಂತ ಹೇಳ್ತಾ ಇದ್ದಾರಂತೆ. ಮಕ್ಕಳ ಪಠ್ಯ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಸಹಪಾಠ್ಯ ಚಟುವಟಿಕೆಗಳನ್ನು ಇಲ್ಲಿ ಬೋಧನೆ ಮಾಡ್ತಾರೆ. ಅದಕ್ಕೆ ಸಾಕ್ಷ್ಯ ಎಂಬಂತೆ ಮೊನ್ನೆ SSLCಯಲ್ಲಿ ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬಂದಿದೆ. ನಿಮ್ಮ ಮಕ್ಕಳು ಕೂಡ 100ಕ್ಕೆ 100 ಫಲಿತಾಂಶದ ಬ್ಯಾಚ್ನಲ್ಲಿ ಸೇರಬೇಕು ಅಂತಾದರೆ ನಿಮ್ಮ ಮಕ್ಕಳನ್ನ ಸಹಪಾಠ್ಯ ಚಟುವಟಿಕೆಗಳಿಗೆ ಸೇರಿಸಬೇಕು. ಖ್ಯಾತ ಗಾಯಕ ಹಾಗೂ ಪುರೋಹಿತರಾದ ಸುಬ್ರಹ್ಮಣ್ಯ ಕಾರಂತ್ ಅವರು ನೂತನ ವಿದ್ಯಾರ್ಥಿಗಳಿಂದ ತಾಯಂದಿರ ಪಾದಪೂಜೆ ನೆರವೇರಿಸಿ ಮಾತೃದೇವೋಭವ ಎಂಬ ಸಂದೇಶವನ್ನು ವೈದಿಕ ಸಂಪ್ರದಾಯದ ಮೂಲಕ ಮಕ್ಕಳಿಗೆ ತಿಳಿಸಿದರು. ಮಾತೃವಂದನಾ ಉದ್ದೇಶ ಏನು ಅಂತ ಕೇಳಿದರೆ, ಮಕ್ಕಳಿಗೆ ತಾಯಿ ಎಷ್ಟು, ತಾಯಿ ಏನು, ತಂದೆ ಹೇಗೆ ಇದೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದೇ ನನ್ನ ಉದ್ದೇಶ ಆಗಿತ್ತು. ತಾಯಿ ಕೇವಲ ಮಕ್ಕಳನ್ನು ಹೆತ್ತು ಒಂದು ಕೇವಲ ಅವಳ ಆ ಮಗುವಿನ ಒಂದು ಸಲಹುವುದು ಅಷ್ಟೇ ಅಲ್ಲ, ಮಗುವಿಗೆ ಒಂದು ಶಾಲೆಯನ್ನು ನೋಡಬೇಕು ಅಂತಿದ್ರೆ. ಯಾಕೆಂತ ಕೇಳಿದರೆ ಒಳ್ಳೆಯ ಶಾಲೆಯನ್ನು ಆಯ್ಕೆ ಮಾಡುವುದು ಸಹಿತ ನಮ್ಮ ಕರ್ತವ್ಯ ಆಗಿರ್ತದೆ ಅಂತ ಹೇಳಿ. ಯಾಕೆಂತ ಕೇಳಿದರೆ ಆ ಮಗು, ಈ ಶಾಲೆಯಲ್ಲಿ ಕಲಿತಂತಹ ಮಗು ಮುಂದಕ್ಕೆ ನಮ್ಮ ದೇಶಕ್ಕಾಗಿರ್ಬೋದು, ಬೇಡ ನಮ್ಮ ರಾಜ್ಯಕ್ಕೆ, ಬೇಡ ನಮ್ಮ ಊರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ. ಯಾಕೆಂತ ಕೇಳಿದರೆ ಈ ದೇಶದಲ್ಲಿ ಅದೆಷ್ಟೋ ಜನ ಒಳ್ಳೆ ಕೆಲಸಗಳನ್ನು ಮಾಡಿದ, ಒಳ್ಳೆ ಡಾಕ್ಟರ್ ಆದರೂ ಸಹಿತ ಅದು ದೇಶಕ್ಕೆ ಒಳ್ಳೆಯದು. ಬೇಡ ಒಂದು ಕೃಷಿಕ ಆದರೂ ಸಹಿತ ಅದು ದೇಶಕ್ಕೆ ಒಳ್ಳೆಯದು, ನಮ್ಮ ಊರಿಗೆ ಒಳ್ಳೆಯದು. ಅಂತಹ ಮಕ್ಕಳಾಗಬೇಕು ಅಂತ ಹೇಳುವಂಥದ್ದೇ ಈ ಸಮಾಜದ ಉದ್ದೇಶ. ಸಮಾಜ ಅಂತ ಕೇಳಿದರೆ ಕೇವಲ ಒಂದು ಒಳ್ಳೆ ಮನೆಯನ್ನು ಕಟ್ಟಿ ಉಂಡು ತಿಂದು ಮಲಗಿ ಅದೇನೋ ಹೇಗೋ ಅದು ಪ್ರಾಣಿಗಳು ಹಾಗೆ ಬದುಕ್ತದೆ. ಹಾಗೆ ನಾವು ಮನುಷ್ಯರು ಅಂತ ಹೇಳಿದರೆ ನಮಗೊಂದು ಸಂಸ್ಕಾರ ಅಂತ ಹೇಳುವಂಥದ್ದು ಇರ್ತದೆ. ನಾವು ಹೇಗೆ ಇರಬೇಕು,
ಹಾಕಿಕೊಳ್ಳುವಂತಹ ಬಟ್ಟೆ ಇರ್ಬೋದು, ನಡೆದುಕೊಳ್ಳುವಂತಹ ಮಾತುಗಳಿರ್ಬೋದು, ಕ್ರಿಯೆಗಳಿರ್ಬೋದು, ಆಡುವಂತಹ ಮಾತುಗಳಿರ್ಬೋದು, ಇದಕ್ಕೆಲ್ಲ ಸಂಸ್ಕಾರ ಅಂತ ಹೇಳುವಂಥದ್ದು ಬೇಕು. ಹಾಗಾದ ಕಾರಣ ಅಂತಹ ಸಂಸ್ಕಾರ ಸಿಕ್ಕುವುದು ಒಂದು ಒಳ್ಳೆಯ ಶಾಲೆಯಿಂದ ಸಾಧ್ಯ ಅಂತ. ಬಾಲಗೋಕುಲದ ಮಂಜುಳಾ ಎಸ್ ಕಾರಂತ್ ಅವರು ಮಾತೃವಂದನಾ ಶಾಸ್ತ್ರವನ್ನ ನೆರವೇರಿಸಿ ತಾಯಿಯ ಮಹತ್ವ ಮತ್ತು ಅವರನ್ನ ಗೌರವಿಸುವ ಬಗ್ಗೆ ಉಪನ್ಯಾಸವನ್ನ ನೀಡಿದ್ದಾರೆ. ಅಮ್ಮನಿಗೆ ನಾವು ಪಾದ ಪೂಜೆ ಮಾಡಿದ್ರೆ ಅದರಿಂದ ಏನು ಲಾಭ? ಒಂದು ಶ್ಲೋಕ ಇದೆ, ಭೂ ಪ್ರದಕ್ಷಿಣ ಷಟ್ಕೇನ ಸೇತು ಸ್ನಾನಂ ಸಮಯರ್ಥಚೆ. ಅಂದರೆ ನಾವು 6 ಬಾರಿ ಭೂ ಪ್ರದಕ್ಷಿಣೆ ಮಾಡಿದರೆ ಕಾಶಿ ಯಾತ್ರೆಯುತೇನ ಚ, ಅಂದರೆ 10,000 ಬಾರಿ ಕಾಶಿ ಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತೋ ಅದೇ ರೀತಿ 100 ಬಾರಿ ಸಮುದ್ರ ಸ್ನಾನ ಮಾಡಿದರೆ ನಮಗೆ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟೂ ಪುಣ್ಯಗಳು ಕೇವಲ ನಾವು ನಮ್ಮ ತಂದೆ ತಾಯಿಯರಿಗೆ, ಅದರಲ್ಲಿಯೂ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದರೆ ಅದರ 10 ಪಟ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಈ ಶ್ಲೋಕದ ಅರ್ಥ. ಖಾಲಿ ನಮಸ್ಕಾರ ಮಾಡಿದರೆ ನಮ್ಗೆ ಅಷ್ಟು ಪುಣ್ಯ ಸಿಗಬೇಕಾದ್ರೆ ಇವತ್ತು ನಾವೆಲ್ಲರೂ ಅಮ್ಮನ ಪಾದ ಪೂಜೆಯನ್ನೇ ಮಾಡಿದ್ದೀವಿ. ಹಾಗಾದರೆ ಯೋಚನೆ ಮಾಡಿ ನಮಗೆಲ್ಲ ಎಷ್ಟು ಪುಣ್ಯ ಇವತ್ತು ನಮಗೆ ಸಿಕ್ಕಿರಬಹುದು ಅಂತ. ನಮ್ಮ ಮಗು ಹೇಗೆ ಬೆಳಿಬೇಕು ಅಂತ ನಮ್ಮ ಕನಸಲ್ಲಿದೆಯೋ ನಾವು ಹಾಗೆ ವರ್ತಿಸ್ತೇವಾ ಅಂತ ನೋಡಿ. ದಯವಿಟ್ಟು ಕೆಲವು ಸಣ್ಣ ಸಣ್ಣ ಆಚರಣೆಗಳನ್ನು ನಾವು ಮನೆಯಲ್ಲಿ ಮಾಡೋಣ, ಅದರಿಂದ ದೊಡ್ಡ ಲಾಭ ಪಡಿತೇವೆ ನಾವು. ಒಂದು, ಶಾಲೆಗೆ ಹೊರಡುವಾಗ ಮಗು ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ಮಗು ತಂದೆ ತಾಯಿಗೆ ದೇವರಿಗೆ ನಮಸ್ಕರಿಸಿ ಹೋಗಬೇಕಂತ ಕಂಪಲ್ಸರಿ ಇವತ್ತಿನಿಂದ ನೀವು ಮಾಡಿ. ಅವ ಹೇಗೆ ಓಡಿ ಬಂದು ಹೇಗೆ ನಮಸ್ಕಾರ ಮಾಡಿದರೂ ಸರಿ, ಸುರುವಿಗೆ ಆಮೇಲಲ್ಲ, ನಮಸ್ಕರಿಸಿ ಹೋಗಬೇಕು. ಮಕ್ಕಳು ಸುರುವಿಗೆ ಮಕ್ಕಳ ಆಟಿಕೆಯಲ್ಲಿ ಮಾಡ್ತಾರೆ, ಆದರೆ ಸ್ವಲ್ಪ ದೊಡ್ಡದಾಗುವಾಗ ಅವರಿಗೆ ಗೊತ್ತಾಗ್ತದೆ. ಮತ್ತೆ ಹೇಳುವ ಮಕ್ಕಳ ಹತ್ರ, ಮಕ್ಕಳೇ ನೀವು ಯಾವಾಗ ಹಿರಿಯರಿಗೆ ನಮಸ್ಕಾರ ಮಾಡಿ ಹೋಗ್ತೀರೋ ಆಗ ನಿಮಗೆ ದಾರಿಯಲ್ಲಿ ಯಾವ ತೊಂದರೆ ಬರುವುದಿಲ್ಲ. ಒಂದೊಂದಷ್ಟು ಪಾಸಿಟಿವ್ ವಿಷಯಗಳನ್ನು ಹೇಳಿ, ನೀವು ನಮಸ್ಕಾರ ಮಾಡಿ ಹೋದರೆ ಒಳ್ಳೆಯದಾಗ್ತದೆ ಅಂತ. ಮಗು ನಮಸ್ಕಾರ ಮಾಡಿ ಹೋಗುವುದು ಒಂದು ದೊಡ್ಡ ಒಂದು ಲಾಭ, ಅದು ಮಗುವಿಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿಯರಾದ ಜಯಲಕ್ಷ್ಮಿ ಕಾರಂತ್ ಮಂಗಲ್ಪಾಡಿ, ಗೀತಾ ಕೆ ಭಟ್ ಹಾಗೂ ಶಾಲಾ ಪ್ರಾಂಶುಪಾಲರಾದ ಚಂದ್ರಕುಮಾರ್ ಉಪಸ್ಥಿತರಿದ್ದರು.